ಗಾಂಭೀರ್ಯ ಇವರ ಬರುವಿಕೆಗೆ ಚಿತ್ರರಂಗದ ಇತಿಹಾಸವೇ ಸಾಗಿಕೊಂಡಿದೆ. ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಬಿಡುವುದನ್ನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. 10ನೇ ವಯಸ್ಸಿನಲ್ಲಿಯೇ ತಮ್ಮ ಅಭಿನಯ ಪ್ರತಿಭೆಯಿಂದ ರಾಷ್ಟ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡು 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅನ್ಸೋರ್ ನಾವಾಗಿರ್ಬೇಕು. ಟೈಮಿನಲ್ಲಿ ಬೆಂಡು ಭತ್ತ ಸೇಲ ಗೊತ್ತು, ರಾತ್ರಿ ಹೊತ್ತು ಲೇಟ್ ಆಗೋದು. ಅದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ಒಬ್ಬ
ರಾಜ್ಕುಮಾರ್ ಇನ್ನಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೃದಯಾಘಾತದಿಂದಾಗಿ ಕೊನೆಯ ಉಸಿರು ಎಳೆದಿದ್ದಾರೆ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗೆ ಇದ್ದನು. ಜನಕಾಗೆ ಕನಸ ಕೋಟೆ ಕಟ್ಟಿದ. ನಂಬಿ ಬಂದ ಜನಕ್ಕೆ ಪ್ರಾಣ ಮುತ್ತೆ ಇಟ್ಟನು. ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಅವನೇ ನಮ್ಮ ಮಣ್ಣಿನ ಮಗ. ಅಳಿಯದು ಹೆಸರು ನೂರು ಯುಗ. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗಿದ್ದನು. ನಟನೆ, ನಿರ್ಮಾಣ, ನಿರೂಪಣೆ, ನೃತ್ಯ, ಗಾಯನದ ಭಂಡಾರವಾಗಿದ್ದರೂ ಕನ್ನಡಿಗರಿಗೆ ಆತ ಮುಕ್ತ ಮನಸ್ಸಿನ ನಗುಮುಖದ ವಿನಯ ತುಂಬಿದ ಪ್ರೀತಿಯ ಅಪ್ಪು. ಆಕಾಶದಿಂದ ಪೃಥ್ವಿಯವರೆಗೆ ಅರಸುವಾಗಿಯೇ ಬಾಳಿದ ಯುವರತ್ನ ಪರಮಾತ್ಮನ ಚಕ್ರವ್ಯೂಹದಿ ಸಿಲುಕಿ ಅಮರನಾದರೂ ವೀರ ಕನ್ನಡಿಗರ ಹೃದಯ ಸಿಂಹಾಸನ ಈ ರಾಜಕುಮಾರನಿಗೆ ಯಾವಾಗಲೂ ಸ್ವಂತ. ಜೊತೆಗಿರದ ಜೀವ